ನಮಸ್ತೆ ಸ್ನೇಹಿತರೆ, ಎಲ್ಲ ನಮ್ಮ ವೀಕ್ಷಕರಿಗೆ ಹ. ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿಶೇಷದಲ್ಲಿ ವಿಶೇಷ ಅತಿಥಿ ಜೋಗಯ್ಯ ಮಲೆಕುಡಿಯ. ಸುಮಾರು 75 ವರ್ಷಕ್ಕಿಂತ ಹಿರಿಯರು. ಆ, ಆ ಒಂದು ಆದಿವಾಸಿ ಜನಾಂಗ ಅಂತ ಕರಿಬಹುದು. ನಮ್ಮ ಏನು ಕುದುರೆಮುಖ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅದರಲ್ಲಿ ಹೋರಾಟವನ್ನು ಮಾಡಿಕೊಂಡೇ ತಮ್ಮ ಇಳಿ ವಯಸ್ಸಿಗೆ ಇಳಿದವರು. ಈಗ ತುಂಬಾ ಹಿರಿಯರಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮಸ್ಕಾರ ಜೋಗಯ್ಯ ಮಲೆಕುಡಿ ಅವರಿಗೆ. ನಮಸ್ಕಾರ ನಮಸ್ಕಾರ ಸರಿ. ಸರ್. ಈಗ ನಿಮ್ಮ ನಿಮ್ಮ ಏನು ಈ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸಿದ್ರಿ, ಆ ಹೋರಾಟದಲ್ಲಿ ಹೋರಾಟ ಹೇಗಿತ್ತು ಅಂತ? ಅದು ನೋಡಿ, 1990ರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಸರಕಾರ ಘೋಷಣೆ ಮಾಡಿತ್ತು. ಅಲ್ಲಿಂದ ನಮಗೆ ಅಲ್ಲಿ ಇದ್ದ ಮಲೆಕುಡಿಯ ಜಾತಿ ಜನಾಂಗದವರನ್ನೆಲ್ಲ ಹೊರಗೆ ಹಾಕುವುದು, ಅಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡ್ತೇವೆ ಅಂತೇಳಿ ಸರಕಾರ ಘೋಷಣೆ ಮಾಡುವುದು. ಈ ಈ ಸಂದರ್ಭದಲ್ಲಿ ನಮಗೆ ಬದುಕಲಿಕ್ಕೆ ತುಂಬ ಕಷ್ಟವಾಗಿತ್ತು. ನಮ್ಮ ಜನರೆಲ್ಲ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದ್ರು. ಮತ್ತು ನಾವು ಸೋಮತ್ ನಾಯ್ಕರಲ್ಲಿ ಮಾತಾಡಿ ನಾವು ಇಲ್ಲಿ ಹೋರಾಟ ಸಮಿತಿ ಮಾಡಿದ್ದು. ಅಲ್ಲಿಂದ ನೋಡಿ, 90ರಿಂದ 2001ರವರೆಗೆ ನಾವು ಉದ್ಯಾನವನ ಹೋರಾಟ ಸಮಿತಿ ಅಂತೇಳಿ ನಾವೆಲ್ಲ ಒಟ್ಟು ಸೇರಿ ಹೋರಾಟ ಮಾಡಿದ್ದೇವೆ. ಇದರಲ್ಲಿ ನಾವು ಕಾಡಿನಿಂದ ಒಂದು ನಮಗೆ ಕಾಡಿನಲ್ಲಿ ಈ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅದನ್ನೊಂದು ರದ್ದು ಮಾಡಿ ಅಂತೇಳಿ ನಾನು ಈಗಲೂ ಕೂಡ ಸರ್ಕಾರಕ್ಕೆ ಎಲ್ಲ ಅಧಿಕಾರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಅಂದರೆ ನಾವು ಒಂದು ನಿಮಿಷ ಕಾಡಿನಿಂದ ಒಂದು ನಿಮಿಷ ನಿಮ್ಮ ಹೋರಾಟದ ಬಗ್ಗೆ ಈಗ ವಿದ್ಯಾನಾಯಕ್ ಅವರು ಸಾಕಷ್ಟು ವಿವರಣೆಯನ್ನ ಕೊಟ್ಟರು ನಿಮ್ಮ ಬಗ್ಗೆ. ನೀವು ಆ ಬೆಟ್ಟದಿಂದ ಇಳಿದು ಅಷ್ಟು ದೂರದಿಂದ ನಡ್ಕೊಂಡು ಬರುವಂತದ್ದು, ಆ ಹೋರಾಟಕ್ಕಾಗಿ ನೀವು ಇಲ್ಲಿ ಬಂದು ನಿಲ್ಲುವಂತದ್ದು, ಇದನ್ನೆಲ್ಲ ಸಾಕಷ್ಟು ಹೇಳಿದ್ರು ಅವರು ನಿಮ್ಮ ಬಗ್ಗೆ. ನಿಮ್ಗೆ ಅಲ್ಲಿ ಈಗ ಎಷ್ಟು ಕುಟುಂಬಗಳು ಉಳಿದಿದೆ, ಏನು ಸಮಸ್ಯೆಗಳಾಗ್ತಾ ಇದೆ ಅಂತ ಈಗ ನಿಮ್ಗೆ ಕುದುರೆಮುಖದಲ್ಲಿ ಎಷ್ಟು ಕುಟುಂಬಗಳು ಉಳಿದಿದೆ? ಹೋಗ ಬರಲಿಕ್ಕೆ ಕೂಡ ದಾರಿ ಕೂಡ ರಸ್ತೆ ಕೂಡ ಸರಿಯಾಗಿ ಇಲ್ಲ. ಅದು ಕೂಡ ತುಂಬ ಇದು ಕಲ್ಲಿನಿಂದ ಎಲ್ಲ ಇದಾಗಿದೆ. ಇದು ಮೃಗಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ರೈತರು ಬೆಳೆದಂಥ ಎಲ್ಲ ಕೃಷಿಯನ್ನು ಬೆಳೆಯನ್ನು ಮೃಗಗಳು ತಿಂದು ಜೀವನ ಮಾಡ್ತಾ ಇದ್ದಾವೆ. ಆ ರೀತಿ ಮೃಗಗಳ ಬಾಧೆ ಇದೆ. ಮೊದಲು ನಮ್ಮನ್ನು ಬಲಾತ್ಕಾರದಿಂದ ಹೊರಗೆ ಹಾಕುವುದಂತೇಳಿ ಹೇಳಿದರು. 99 ಅಕ್ಟೋಬರ್ 18ನೇ ತಾರೀಕಿನಲ್ಲಿ ಮಂತ್ರಿಮಂಡಲದಲ್ಲಿ ಕೂಡ ಸಭೆ ಆಗಿದೆ. ಅಲ್ಲಿಗೆ ಕೂಡ ಅದು ನಮ್ಮದು ಕಾನೂನಲ್ಲ, ಕೇಂದ್ರದ ಕಾನೂನು ಅಂತ ಹೇಳಿದರು. ಅವರಿಗೆ ಮನವೊಲಿಸಿ ನಾವು ಕಾನೂನು ತಿದ್ದುಪಡಿ ಮಾಡುವಂತೇಳಿ ಹೇಳಿದರು. ನೋಡಿ, ಆವಾಗ ನಮ್ಮ ಸೋಮನಾಥ್ ನಾಯ್ಕರು ನಮ್ಮ ಹಿರಿಯ ಕಾಲದ ದಾಖಲೆಯನ್ನು ತೆಗೆದು ದಿಲ್ಲಿಗೆ ಕಳಿಸಿದರು. ಅಲ್ಲಿ ರಾಜೇಂದ್ರನಲ್ಲಿ ಅವರು ಹೇಳಿದ್ರು, ಅಲ್ಲಿ ನೋಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 60-70 ವರ್ಷ ಆಯಿತು. 100 ವರ್ಷದಿಂದ ಮೊದಲಿನಿಂದ ದಾಖಲೆ ಇದೆ ಅವರಲ್ಲಿ. ಅವರನ್ನು ಬಲಾತ್ಕಾರದಿಂದ ಒಗ್ಗಲೆಪ್ಪಿದ್ರೆ ಅವರಿಗೆ ನಮ್ಮದು ಕಾನೂನಿನಲ್ಲಿ ತಪ್ಪಾಗುವುದಿಲ್ಲ ಅಂತ ಹೇಳಿದ್ರಂತೆ. ಮತ್ತು ಸರ್ಕಾರ ಬಲಾತ್ಕಾರ ಸ್ಥಳಾಂತರ ಇಲ್ಲ, ಸ್ವಇಚ್ಛೆಯಲ್ಲಿ ಹೋಗುವವರಿಗೆ ಪರಿಹಾರ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಆದರೆ ಆ ಕಾಲದ ಅಲ್ಲಿ ಮಾತಾಡುವುದಕ್ಕೆ ಅಂತ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಒಂದು ರದ್ದು ಮಾಡಲಿಕ್ಕೆ ಉಳಿದಿದೆ. ಅದನ್ನು ರದ್ದು ಮಾಡಬೇಕಂತೇಳಿ ನಾವು ಹೇಳ್ತೇವೆ. ಅಂದರೆ ಈ ಮೃಗಗಳ ಕಾಟದಿಂದ ಮನುಷ್ಯರಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು ಮನುಷ್ಯನು ಬೆಳೆದಂಥ ರೈತರು ಬೆಳೆದಂಥ ಅನ್ನ ಆಹಾರ ಎಲ್ಲ ಮೃಗಗಳು ತಿಂದು ಜೀವನ ಮಾಡ್ತವೆ. ಕಾಡಿನಲ್ಲಿ ಅಲ್ಲ, ಕಾಡಿನ ಬದಿಯಲ್ಲಿ ಊರಿನಲ್ಲಿದ್ದವರಿಗೆ ಅಲ್ಲಿ ಕೂಡ ಮನುಷ್ಯರಿಗೆ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಈಗ ಕಾಡುಕೋಣ ಮತ್ತು ಕಡ ಎಲ್ಲ ಕಾಡಿನ ಮೃಗಗಳು. ಈಗ ಎಷ್ಟು ಕುಟುಂಬಗಳು ಉಳಿದಿದ್ದೇವೆ ಅಲ್ಲಿ? ಮಳೆ ಕುಡಿಯ ಕುಟುಂಬಗಳು ಅಂದ್ರೆ ನಾರಾವಿಯಲ್ಲಿ ಒಂದು ಕಾಡಿನ ಒಳಗೆ ಒಂದು 4 ಕುಟುಂಬಗಳಿದೆ. ಮತ್ತು ಕುಟ್ಲೂರು ಗ್ರಾಮದಲ್ಲಿ ಒಂದು 25 ಕುಟುಂಬದಲ್ಲಿ ಗ್ರಾಮದಲ್ಲಿದೆ. ಮತ್ತು ಹಾಗೇನೆ ಕುದುರೆಮುಖ ಉದ್ಯಾನವನದಲ್ಲಿ ತುಂಬ ಕುಟುಂಬಗಳು ಇದ್ದಾವೆ. ಅದನ್ನು ಸಮೀಕ್ಷೆ ಮಾಡಿದ್ರೆ ನನಗೆ ಗೊತ್ತಾಗ್ತದೆ. ನಾನು ಎಲ್ಲ ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಲಿಲ್ಲ.
ಓಕೆ. ಎಷ್ಟು ನಿಮ್ದು ಯಾವ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ? ನಿಮ್ಮ ಊರು ಯಾವ ನ- ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ? ನಮ್ಮ ಊರು ನಾರಾವಿ ಪಂಚಾಯತಿಗೆ ಬರ್ತದೆ. ನಾರಾವಿ ಪಂಚಾಯತಿಗೆ ನಾರಾವಿ ಬರ್ತದೆ. ಗ್ರಾಮ ಪಂಚಾಯತಿಗೆ. ಹಾ ಹಾ ಈಗ ಈಗ ನೋಡಿ ನಿಮಗೆ ಹೇಳಿ ಹೇಳಿ ಹೇಳಿ. ನೋಡಿ, ಮಾನವ ಕುಲ ಬದುಕಬೇಕಾದ್ರೆ ರೈತರು ಬೆಳೆದಂತ ಅನ್ನ ಆಹಾರ ಬೇಕೇ ಬೇಕು. ಮನುಷ್ಯರಿಗೆ ಮಾತ್ರ ಅಲ್ಲ, ದೇವರಿಗೆ ಕೂಡ ನೇಜ ಪಂಚಪರ್ವ ಮಾಡಲಿಕ್ಕೆ ರೈತರು ಬೆಳೆದಂತ ಅನ್ನ ಆಹಾರ ಬೇಕು. ಅದನ್ನೆಲ್ಲ ಮೃಗಗಳು ತಿಂದು ಹೋದರೆ ಮನುಷ್ಯವು ಗುರು ಹಿರಿಯರ ಕಾಲದಿಂದ ಸಂಪ್ರದಾಯ ಮಾಡುವುದನ್ನು ಹೇಗೆ ಮಾಡುವುದು, ಮನುಷ್ಯರು ಹೇಗೆ ಬದುಕುವುದು? ಇದಕ್ಕೆ ನಾವೆಲ್ಲ ಬೊಬ್ಬೆ ಆಗ್ತಾ ಇದ್ದೇವೆ. ಈಗ ಈ ಹೋರಾಟದಲ್ಲಿ ಸಾಧಾರಣ ನಿಮ್ಮ ಅಂದಾಜು ಎಷ್ಟು ಜನ ಸಾವನ್ನ ಒಪ್ಪಿರ್ಬೋದು? ಆಗ ಕುದುರೆಮುಖದ ದೊಡ್ಡ ಹೋರಾಟವೇ ನಡೆದಿತ್ತು. ಕುದುರೆಮುಖ ಅಭಯಾರಣ್ಯವನ್ನ ನಿಮ್ಮನ್ನೆಲ್ಲ ಏಳಿಸುವಾಗ ದೊಡ್ಡ ಹೋರಾಟವೇ ನಡೆದಿತ್ತು. ಇದಕ್ಕೋಸ್ಕರ ಎಷ್ಟು ಜೀವಗಳು ಬಲಿಯಾಗಿರ್ಬೋದು ಅಂತ? ಜೀವಗಳು ಬಲಿಯಾದದ್ದು ಕಡಿಮೆ. ಹ್ಮ್. ಅಂದ್ರೆ ಹೋರಾಟ ಬೆಂಗಳೂರಿನೊಳಗೆ 99 ಅಕ್ಟೋಬರ್ 18ನೇ ತಾರೀಕಿನಲ್ಲಿ ಮಂತ್ರಿಮಂಡಲದಲ್ಲಿ ಕೂಡ ನಾವು ಹೋರಾಟಕ್ಕೆ ಸಭೆಗೆ ಹೋಗಿದ್ದೇವೆ, ಹ್ಮ್. ಅಲ್ಲಿ ಮೀಟಿಂಗಿಗೆ. ಮತ್ತು ಭಾರತೀಯ ಪರಿಸರ ವಿಜ್ಞಾನದಲ್ಲಿ 2 ಸಾರಿ ಮೀಟಿಂಗಿಗೆ ಭಾಗವಹಿಸಿದ್ದೇವೆ. ಹೆಗ್ಗನಕೋಟೆಯಲ್ಲಿ 1 ಸಾರಿ ಹೋಗಿದ್ದೇವೆ. ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಿಂದ ಮಂಗಳೂರು, ಉಡುಪಿ, ಶೃಂಗೇರಿ ಇಲ್ಲಿವರೆಗೆ ಪ್ರತಿಭಟನಾ ಸಭೆ ಮಾಡಿದ್ದೇವೆ. ಅಲ್ಲಿ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ ಸಭೆಗೆ. ಈಗ ಈಗ ನಿಮ್ಗೆ ಅಧಿಕಾರಿಗಳು ಯಾವ್ದಾದ್ರು ರೀತಿ ತೊಂದರೆ ಕೊಡ್ತಾ ಇದಾರೆ? ಈಗಲೂ ತೊಂದರೆ ಕೊಡ್ತಾ ಇದ್ದಾರಾ? ಅಧಿಕಾರಿಗಳಿಂದ ಯಾವ್ದಾದ್ರು ತೊಂದರೆ ಬರ್ತಾ ಇದೆಯಾ? ಅಧಿಕಾರಿಗಳಿಂದ ಹೆಚ್ಚು ತೊಂದರೆ ಇಲ್ಲ. ಹ್ಮ್. ಅಧಿಕಾರಿಗಳಿಂದ ಹೆಚ್ಚು ತೊಂದರೆ ಇಲ್ಲ ಅಂದ್ರೆ ಕಾನೂನಿನಲ್ಲಿ ಅದು ಅವಕಾಶ ಇಲ್ಲ ಅಲ್ವೋ. ಹಾ. ನಮಗೆ ಅಲ್ಲಿ ಒಂದು ರಸ್ತೆ ಮತ್ತು ಎಲ್ಲ ಅಲ್ಲಿ ಬದುಕಲಿಕ್ಕೆ ಎಲ್ಲ ಸೌಕರ್ಯ ಆಗ್ಬೇಕಲ್ವ. ಅಂದ್ರೆ ಮೂಲಭೂತ ನಾನು ಸೌಕರ್ಯಗಳಿಲ್ಲ ಅಂತ ಹೇಳ್ತೀರಾ? ಮೂಲಭೂತ ಸೌಕರ್ಯಗಳಿಲ್ಲ ಅಂತೀರಾ? ಹೌದೌದು. ಹ್ಮ್. ಅಲ್ಲಿ ಮೊದಲು ಕೂಡ ನಾನು ದಕ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಯೋಜನೆ ಇರುವಾಗ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ನಾನು ಮೆಂಬರ್ ಆಗಿದ್ದೆ. KK ಪೈ BDO ಅವರು ಇರುವಾಗ ಅವರು ನನ್ನನ್ನು ಮೆಂಬರ್ ಮಾಡಿದ್ದಾರೆ. ನಮ್ಮ ಬಡ ಜನರ ಕುಟುಂಬದ ಎಲ್ಲ ಕಷ್ಟಗಳನ್ನು ಅವರಿಗೆ ತಿಳಿಸಿದ್ದೇನೆ. ಅವರು ಮನೆ ಮನೆಗೆ ಸಮೀಕ್ಷೆ ಮಾಡಿ ಮತ್ತು ಹಂಚಿನ ಮನೆ ಕೊಟ್ಟಿದ್ದಾರೆ. ಮೊದಲು ಹುಲ್ಲಿನ ಮನೆ ಇತ್ತು, ಮತ್ತು ಓಟೆ ಕಟ್ಟಿ ಆಗ ಮನೆಗೆ ಗೋಡೆ ಅದು ಇದು ಏನಿಲ್ಲ, ಓಟೆ ಕಟ್ಟಿ ಜೀವನ ಮಾಡ್ತು ಇದ್ದವರು ಕೆಲವು ಬಡ ಕುಟುಂಬದವರು. ಈಗ 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 ನಿಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಶಾಸ್ತ್ರ ಅದೆಲ್ಲ ಎಲ್ಲಿ ನಡೀತದೆ? ಹೇಗೆ ನಡೀತದೆ? ಹೊರಗಡೆ ಬರ್ತೀರಾ? ಹೊರಗಿನಿಂದ ಗಂಡನ್ ತರ್ತೀರಾ? ಅಲ್ಲೇ ಆಗ್ತದ? ಹೇಗಾಗ್ತದೆ ಅಂತ? ಅದು ಒಳಗಡೆ ಕೂಡ ಆಗ್ತದೆ ಮತ್ತು ಹೊರಗೆ ಬರ್ತೇವೆ. ಹ್ಮ್. ಹೊರಗೆ ಕೂಡ ಆಗ್ತದೆ. ಹೊರಗೆ ಕೂಡ ಆಗ್ತೀರಾ ಈಗ? ಹೌದು ಹಾ. ಹೌದು. ಈಗ ನಿಮ್ಗೆ ಅಂದ್ರೆ ವಿದ್ಯುತ್ನ ಸಂಪರ್ಕ ಇಲ್ಲ ಅಲ್ಲಿ ಈಗ? ವಿದ್ಯುತ್ ಸಂಪರ್ಕ ಇಲ್ಲ. ಹಾ. ಹೋಗ ಬರ್ಲಿಕ್ಕೆ ರಸ್ತೆ ಕೂಡ ಸರಿಯಾಗಿಲ್ಲ. ಹಾ. ನೋಡಿ, ಈಗ ನನ್ನ ಕಾಲದಲ್ಲಿ ರಸ್ತೆ ಕೂಡ ಮಾಡಿಸಿದ್ದೇನೆ, ಹಾ, ಹೋಯ್ತು, ಅಧಿಕಾರಿಯಾಗಿ ಮಾತಾಡಿ ಹಾ, ಓಕೆ. ರಸ್ತೆ ಮಾಡಿಸಿದ್ದೇನೆ. ಅದು ಸರಿಯಾಗಿಲ್ಲ ಈಗ. ಈಗ ಬೆಳಕಿಗಾಗಿ ಏನನ್ನು ಉಪಯೋಗಿಸ್ತೀರಿ? ಬೆಳಕಿಗಾಗಿ ಈಗಲೂ ದೀಪದ ಬೆಳಕು ಇದ್ದೀರಾ? ಯಾವ ಬೆಳಕನ್ನು ಯಾವುದನ್ನು ಉಪಯೋಗಿಸ್ತೀರಿ? ಈಗ ಸರ್ಕಾರ ಏನಾದ್ರೂ ವ್ಯವಸ್ಥೆ ಮಾಡಿದ್ಯಾ? ಅದು ಸೋಲಾರ್ ಕರೆಂಟ್ ಕೊಟ್ಟಿದ್ದಾರೆ. ಹಾ. ಸೋಲಾರ್ ಕರೆಂಟ್ ಕೊಟ್ಟಿದ್ದಾರೆ ಸರ್ಕಾರ. ಹಾ. ಹಾ. ಹೌದು. ಹಾ, ಸರಿ. ಈಗ ನಿಮ್ಮ ಊರಿನಲ್ಲಿ ಮಕ್ಕಳು ಸಂಖ್ಯೆ ಎಷ್ಟಿದೆ? ಆ ಮಕ್ಕಳೆಲ್ಲ ಎಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ? ಹೇಗೆ ವಿದ್ಯಾಭ್ಯಾಸ ಹೇಗೆ ಮಾಡ್ತಾ ಇದ್ದಾರೆ? ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ದಾರಾ? ಹೇಗೆ? ಶಾಲೆಗೆ ಹೋಗ್ತಾರೆ. ಅಂದ್ರೆ ಆ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ದಿನ ಶಾಲೆಗೆ ಬೆಳಿಗ್ಗೆ ಕಳಿಸ್ತಾರೆ, ಸಾಯಂಕಾಲ ಕರ್ಕೊಂಡು ಬರ್ತಾರೆ. ಮತ್ತೆ ಕೆಲವರು ನಡೆದುಕೊಂಡು ಅರ್ಧ ದಾರಿಗೆ ಹೋಗುತ್ತಾರೆ. ಉದ್ಯಾನವನದ ಹೊರಗಿಂದ ಕಂದಾಯ ಇಲಾಖೆ ಜಾಗಕ್ಕೆ ಹೋಗಿ ಅಲ್ಲಿ ರಿಕ್ಷಾ ಎಲ್ಲ ಬರ್ತದೆ. ರಿಕ್ಷಾದಲ್ಲಿ ಹೋಗಿ ನಾರಾವಿ ಶಾಲೆಗೆ ಹೋಗುತ್ತಾರೆ. ಅಲ್ಲಿ ವಿದ್ಯಾಭ್ಯಾಸ ಕಲಿಯುತ್ತಾರೆ ಮಕ್ಕಳು. ಹಾ. ಇಲ್ಲಿ ನಿಮ್ಮಲ್ಲೇ ಓದಿ ಏನಾದ್ರು ದೊಡ್ಡ ಕೆಲಸಕ್ಕೆ ಸೇರಿದವ್ರು ಯಾರಾದ್ರೂ ಇದ್ದಾರಾ ಇಷ್ಟರೊಳಗೆ? ಅಲ್ಲಿನ ಮಕ್ಕಳು ಯಾರಾದ್ರೂ ಒಂದು ಒಳ್ಳೆ ಸರ್ಕಾರಿ ಕೆಲಸಕ್ಕೆ ಏನಾದ್ರೂ ಸೇರಿದ್ದಿದೆಯಾ ಇದುವರೆಗೆ? ತುಂಬಾ ಕೆಲಸಕ್ಕೆ ಸೇರಿದವರು
ಇ- ಇರ್ಬೋದು. ನನಗೆ ಮನೆ ಮನೆಗೆ ಹೋಗಿ ನಮ್ಮ ಅಲ್ಲ, ಗ್ರಾಮದಲ್ಲಿ ಈಗ ಇಲ್ಲ ನಿಮ್ಮ ಗ್ರಾಮದಲ್ಲಿದ್ದಾರಾ? ಅಷ್ಟು. ನಿಮ್ಮ ಗ್ರಾಮದಲ್ಲಿದ್ದಾರಾ? ಗ್ರಾಮದಲ್ಲಿ ಏ, ಒಬ್ಬ ಇದ್ದಾರೆ, ಅವನ ಹೆಸರು ಏನಂತೇಳಿ ಗೊತ್ತಿಲ್ಲ. ಅನ್ನಿ ಓಕೆ, ಓಕೆ. ಮಲೆಗುಡಿಯರ ಮಗ. ಸಣ್ಣ ಸಣ್ಣ ವಾಚ್ ಉದ್ಯೋಗಕ್ಕಾದ್ರೂ ಹೊರಗಡೆ ಸೇರಿದ್ದಾರಾ ಇದುವರೆಗೆ? ಹೌದು. ಹ್ಮ್. ವಾಚಾರ್ ಕೆಲಸಕ್ಕೆ ಸೇರಿದ್ದಾನೆ ಅಂತೇಳಿ ಹೇಳ್ತಾರೆ. ನಾನು ಯಾವ ಕೆಲಸ? ಅವನನ್ನು ಯಾವ ಕೆಲಸ? ಗ- ವಾ- ವಾಚರ್ ಕೆಲಸ. ಹಾ, ಹೌದು, ಹಾ, ಅರಣ್ಯ ಇಲಾಖೆದ್ದು. ಹಾ. ಆಗ್ಲಿ, ಆಗ್ಲಿ. ಖಂಡಿತವಾಗ್ಲೂ ಮಲಕುಡಿ ಸಮುದಾಯವನ್ನ ಮೇಲೆತ್ತುವಂತ ಕೆಲಸ ಇಡೀ ಸಮಾಜದ್ದು. ಯಾಕಂದ್ರೆ ಇದೊಂದು ಆದಿವಾಸಿ ಜನಾಂಗ, ನಮ್ಮೆಲ್ಲರ ಮೂಲ ಜನಾಂಗನೇ ಅಂತ ಹೇಳ್ಬೋದು. ಯಾಕಂದ್ರೆ ಕಾಡಿನಲ್ಲಿ ಇದ್ದು ಅವರ ಸಂಪ್ರದಾಯವನ್ನ ಬೆಳೆಸಿಕೊಂಡು ಬಂದು ಬದುಕ್ತಾ ಇರುವಂತ ಒಂದು ಜನಾಂಗ. ಯಾವುದೇ ಕಾಡು ಪ್ರಾಣಿಗಳಿಗಾಗ್ಲಿ, ಕಾಡು ಮರ ಗಿಡ ಮರಗಳಿಗಾಗ್ಲಿ ಇವರಿಂದ ಯಾವತ್ತೂ ತೊಂದರೆ ಬಂದಿದ್ದಿಲ್ಲ, ಮುಂದೂ ಸಹ ಬರೋಕ್ಕಿಲ್ಲ ಅಂತ ಹೇಳ್ತಾ, ಅದೇನಿದ್ರು ನಾಗರಿಕ ಸಮಾಜ, ನಾಗರದಲ್ಲಿ ಬದುಕುತ್ತಿರೋರು ಹಾಳು ಮಾಡೋದು ಬಿಟ್ರೆ ಇವರು ಮಲೆಕುಡಿಯರು ಖಂಡಿತವಾಗ್ಲೂ ಅಂಥದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ಮನೆ ಮನೆಗೂ ಕೊಟ್ಟಿದೆಯಾ? ಕೊಟ್ಟಿದ್ದಾರೆ. ಮನೆ ಮನೆಗೂ ಕೊಟ್ಟಿದೆ. ಹಾ, ಕೊಟ್ಟಿದ್ದಾರೆ. ಸರಿ. ಹೌದು. ಹಾ, ಓಕೆ. ಸಾಕಷ್ಟು ತೊಂದರೆಗಳ ನಡುವೆ, ಆತಂಕದ ನಡುವೆ ಅಲ್ಲಿ ಬದುಕು ಸಾಗ್ತಾ ಇದೆ ನಿಮ್ಮದು. ಹೌದು. ಹಾ. ಇನ್ನು ಏನಾಗ್ಬೇಕು? ಕೊನೆಯದಾಗಿ ಸರ್ಕಾರದ ಹತ್ರ ಯಾವ ಬೇಡಿಕೆಯನ್ನ ಇಡ್ತೀರಾ ನೀವು? ಮುಗಿಸೋಣ. ನಾವು ಬೇಡಿಕೆ ಇಡುದು, ಹ್ಮ್. ಕೆಲವರು ಒಕ್ಕಲೆದ್ದು ಹೋಗ್ತೇವೆ ಅಂತೇಳಿ ಘೋಷಣೆ ಹೇಳ್ತಾರೆ. ಕೆಲವರು ಇದ್ದಲ್ಲಿಯೇ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಆ, ಇದ್ದಲ್ಲಿಯೇ ಬದುಕುವ ಅಂತೇಳಿ ಹೇಳ್ತಾರೆ. ಅಂದರೆ ಅಲ್ಲಿ ಗುರು ಹಿರಿಯರ ಕಾಲದಿಂದ ನಾವು ಸಂಪ್ರದಾಯ ಮಾಡಿದ ದೇವರುಗಳಿದ್ದಾರಲ್ಲ, ಅವರು ಕೂಡ ನಮಗೆ ರಕ್ಷಣೆ ಕೊಡ್ತಾರೆ. ನೋಡಿ, ಹೇಳಿದ ಮಾತು ನಡೆಯದಂತೆ ಇದ್ದರೆ ದೇವರಿಗೆ ಹರಕೆ ಇಡ್ತೇವೆ. ನೋಡಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೂಡ ಬೆಂಗಳೂರಿನವರೆಗೆ ಹೋರಾಟ ಮಾಡಿ ಏನು ಪ್ರಯೋಜನ ಆಗಿಲ್ಲ. ನಂತರ ದೇವಿಗೆ ಒಂದು ಭರವಸೆ ಇಟ್ಟಿದ್ದೇವೆ, ಇದ್ದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಆ ದೇವಿಯೇ ನಿಮಗೆ ಗುಡಿ ಕಟ್ಟಿ ಸೇವೆ ಮಾಡ್ತೇವೆ ಅಂತೇಳಿ. ನಂತರ ಕಾನೂನು ಎಲ್ಲ ರದ್ದಾಗಿ ಹೋಗಿದೆ. ಆಗ್ಲಿ. ಖಂಡಿತವಾಗ್ಲೂ ವೀಕ್ಷಕರೇ, ಹಿರಿಯ ಜೀವ ತನ್ನ ಅಲ್ಲ ಈ ಮಲೆಕುಡಿಯ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿಕೊಂಡು ತನ್ನ ಜೀವನವನ್ನು ಕಳೆದಿದ್ದಾರೆ. ಏನು ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕ್ತಾ ಇದ್ದಾರೆ. ಇವರಿಗೆ ಯಾವ ರೀತಿ ಸಹಾಯ ಆಗಬೇಕು, ಸ್ವಯಂ ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿ ಅವರ ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಏನಾಗಬೇಕು, ಅಲ್ಲಿ ಏನು ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅಂತ ನೋಡಿ ಇವರಿಗೆ ಸಹಾಯ ಮಾಡೋದು ಒಳ್ಳೆಯದು ಸರ್ಕಾರ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಾವು ಸಹ ಮುಂದೆ ನಿಮ್ಮ ಜಾಗಕ್ಕೆ ಬಂದು ಅಲ್ಲಿನ ಗ್ರೌಂಡ್ ರಿಪೋರ್ಟ್, ಅಲ್ಲಿನ ಸ್ಥಳ ವರದಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ತೀನಿ. ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇರ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಏನು ಮಿನಿಸ್ಟರ್ಸ್ ಏನಿದ್ದಾರೆ, ಈ ಈ ಮಲಕುಡಿ ಸಮುದಾಯಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿನ ಏನು ತೊಂದರೆ ಇದೆ, ತಾಪತ್ರೆ ಇದೆ ಅಂತ ನೋಡಿ ವೀಕ್ಷಣೆ ಮಾಡಿ ಅವರಿಗೆ ಸರಿಯಾದ ಒಂದು ಅವಕಾಶವನ್ನು ಕೊಡಬೇಕು. ಮನುಷ್ಯರಿಗೂ ಎಲ್ಲರಿಗೂ ಬದುಕು ಹಕ್ಕಿದೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ಹಿರಿಯ ಜೀವ ಜೋಗಯ್ಯ ಮಲೆಕುಡಿ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮಸ್ತೆ. ನಮಸ್ತೆ.